ಕರ್ನಾಟಕ ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತಂದಿರತಕ್ಕಂಥ ಕರ್ನಾಟಕದ ದ್ವೇಷ ಭಾಷಣ ದ್ವೇಷ ಅಪರಾಧ ಪ್ರತಿಬಂಧಕ ವಿಧೇಯಕವನ್ನು 2025ರ ವಿರುದ್ಧ ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ದೀವಿ. ಕಾರಣ ಅದರಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯವನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ. ಅದನ್ನು ವಿರುದ್ಧವಾಗಿ ಈ ಒಂದು ವಾಕ್ ಸ್ವಾತಂತ್ರ್ಯದ ವಿರುದ್ಧವಾಗಿ ಈ ರೀತಿಯಾದಂಥ ದ್ವೇಷ ಭಾಷಣ, ಯಾವ ಪ್ರತಿಪಕ್ಷಗಳ ಭಾಷಣವನ್ನು ದ್ವೇಷ ಭಾಷಣ ಅನ್ನೋದ್ರ ಮೂಲಕ ಇವರು ಕಾಯ್ದೆನ ತಂದಿರತಕ್ಕಂಥದ್ದು ಸಂವಿಧಾನಕ್ಕೆ ವಿರುದ್ಧವಾದಂಥ ವಿಚಾರ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ BS ವಿಜೇಂದ್ರ ಅವರ ನೇತೃತ್ವದಲ್ಲಿ, ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಹೋರಾಟವನ್ನು ನಾವು ಮಾಡ್ತಾಯಿದ್ದೇವೆ. ಕಾರಣ ಅದೃಷ್ಟೇ, ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಪ್ರಜಾಪ್ರಭುತ್ವದ ಕತ್ತನ್ನು ಹೆಚ್ಚುವಂಥ ಕೆಲಸ, ಪ್ರಜಾಪ್ರಭುತ್ವದ ಕತ್ತನ್ನು ಹೆಚ್ಚುವಂಥ ಕೆಲಸ, ಕೊಗ್ಗಲೆ ಮಾಡುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಅದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ವಿ. ಇವತ್ತು ಕಳೆದ 78 ವರ್ಷಗಳ ಕಾಲ ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಅಧಿಕಾರ ಮಾಡಿದ್ದಾರೆ. ರಾತ್ರೋರಾತ್ರಿ ಯೋಜನೆ ತರುವಂಥ ಅನಿವಾರ್ಯತೆಯನ್ನು ತಾನು ಏನಿತ್ತು, ಇದನ್ನು ನಾವೆಲ್ಲ ಸಾರ್ವಜನಿಕರು ಇವತ್ತು ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷದಗಳ ಕಚ್ಚಿಕ್ಕುವಂಥ ಕೆಲಸ ಅಷ್ಟೇ. ಯಾಕೆ ನಿಮ್ಮ ಮಾಧ್ಯಮ ಮಿತ್ರರು ಸಹ ಏನಾದರೂ ನಿಮ್ಮ ಮಾಧ್ಯಮದಲ್ಲಿ ಭಾಷಣವನ್ನು ಮಾಡಿದ್ರೆ, ಸರ್ಕಾರ ವಿರುದ್ಧವಾಗಿ ಮಾತಾಡಿದರೆ ಅದು ಅವರು ದ್ವೇಷ ರಾಜಕಾರಣ ಅಂತೇಳಿ ನಿಮ್ಮೇಲೂ ಸಹ ಕೇಸ್ ಹಾಕುವಂಥ ಎಲ್ಲ ಅವಕಾಶವನ್ನು ಈ ದ್ವೇಷ ರಾಜಕಾರಣದಲ್ಲಿ ಅಡಿನಲ್ಲಿ ಅವ್ರು ತಂದಿದ್ದಾರೆ. ಅದಕ್ಕೆ ನಾವು ವಿರೋಧ ಮಾಡ್ತಾಯಿದ್ವಿ. ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಗೌಡರು, ನಮ್ಮ ರವಿ ಅವರು, ನಮ್ಮ ರಾಕೇಶ್ ಭಟ್ ಅವರು ಅವರ ನೇತೃತ್ವದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇವತ್ತು ಯಾವುದೇ ಕಾರಣಕ್ಕೂ ಈ ದ್ವೇಷ ರಾಜಕಾರಣದ ಒಂದು ಏನು ಇವತ್ತು ಅಂಗೀಕಾರವಾಗಿದೆ, ಅಂಗೀಕಾರ ಆಗೋಕ್ಕೆ ನಾವು ಬಿಡೋದಿಲ್ಲ. ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟ ಮಾಡೇ ಮಾಡ್ತೀವಿ. ಇದು ವಾಕ್ ಸ್ವಾತಂತ್ರ್ಯ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಮ್ಮ ವಾಕ್ ಸ್ವಾತಂತ್ರ್ಯನ ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಬ್ಬ ಜೀವಿಗೂ ನಾವು ಅವಕಾಶ ಇದೆ. ಅದನ್ನು ಕಿತ್ಕೊಳ್ಳೋಕ್ಕೆ ಇವ್ರ ಕೈಲಿ ಯಾವುದೇ ರೀತಿ ಇಲ್ಲ. ಇದೇ ರೀತಿ 1975ನೇ ಇಸ್ವಿನಲ್ಲೂ ಸಹ ತುರ್ತು ಪರಿಸ್ಥಿತಿನ ತಂದು ಅವತ್ತು ಇಂದಿರಾ ಗಾಂಧಿಯವರು ಇದೇ ರೀತಿ ದೇಶದ ಜನರ ಮೇಲೆ ಒತ್ತಡವನ್ನು ಹೇರಿದರು. ಇವತ್ತು ಇವರು ಸಹ ಅದೇ ಕೆಲಸವನ್ನು ಮುಂದುವರಿಸಿದ್ದಾರೆ. ದೇಶದಲ್ಲಿ ಇವತ್ತು ಕಾಂಗ್ರೆಸ್ಗೆ ಸ್ಥಿತಿ, ವಿರೋಧ ಪಕ್ಷದಲ್ಲಿ ಕುತ್ಕೊಳ್ಳೋ ಯೋಗ್ಯತೆ ಇಲ್ಲ ಅವ್ರಿಗೆ. ಇವತ್ತು ಬಿಹಾರಲ್ಲಿ ನೋಡಿದ್ದೀರಿ, 4 ಸೀಟು 3 ಸೀಟ್ ಗೆದ್ದಿದ್ದಾರೆ ಅವರು. ಹಾಗೆ ಹರಿಯಾಣದಲ್ಲಿ ನೋಡಿದ್ದೀರಿ, ದೆಹಲಿಯಲ್ಲಿ ನೋಡಿದ್ದೀರಿ. ಈ ರೀತಿ ಎಲ್ಲ ರಾಜ್ಯದಲ್ಲಿ ಅಧಿಕಾರವನ್ನು ಕಳ್ಕೊತಾ ಇದ್ದಾರೆ. ಅವರ ನೀತಿಯಿಂದ ಅವ್ರ ಅಧಿಕಾರವನ್ನು ಕಳ್ಕೊತಾ ಇದ್ದಾರೆ. ಎಲ್ಲೋದಕ್ಕೆ ಮತಗಳ್ತನ ಅನ್ನುವಂಥದ್ದು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತಗಳ್ತನ. ಯಾವ EVM ತಂದವರು ಭಾರತೀಯ ಜನತಾ ಪಾರ್ಟಿಯವರಲ್ಲ. EVM ತಂದಿರತಕ್ಕಂಥದ್ದು ರಾಜೀವ್ ಗಾಂಧಿ ಅವರು ತಂದಿರತಕ್ಕಂಥ EVMನೇ ಅವ್ರು ವಿರೋಧಿಸ್ತಾರೆ. ಅಂದರೆ ಅವರ ಒಂದು ನೀತಿಯನ್ನು, ಇಬ್ಬಂದಿ ನೀತಿಯನ್ನು ಯಾರೂ ಒಪ್ಪೋದಿಲ್ಲ. ಅದು ಪ್ರಜಾಪ್ರಭುತ್ವಕ್ಕೆ ನೀತಿಗೆ ವಿರುದ್ಧವಾಗಿದೆ. ಇದಕ್ಕೆ ನಾವು ಎಲ್ಲ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಮಾಡ್ತಾಯಿದ್ದೀವಿ.